ಎಲ್ರಿಗೂ ನಾಗರ ಪಂಚಮಿ ಶುಭಾಶಯಗಳು. ಈ ರಂಗೋಲಿ ನನಗೆ ನಮ್ಮ ಅಜ್ಜಿ ಕಲಿಸ್ಕೊಟ್ಟಿದ್ದು. ಅವ್ರ ನೆನಪಕ್ಕೋಸ್ಕರ ಪ್ರತಿ ವರ್ಷ ನಾನು ಈ ರಂಗೋಲಿನೇ ಹಾಕ್ತೀನಿ. ನಾಗರ ಪಂಚಮಿ ಅಂದರೆ ತವ್ರ ಹಬ್ಬ ಅಂತಲೇ ಕರೀತಾರೆ ಅಲ್ವಾ. ಆದರೆ ನಾನು ನಿಮಗೆ ತೋರಿಸ್ತಾ ಇರೋದು ನನ್ನ ಗಂಡನ ಮನೆಯದು. ಈ ಹಬ್ಬ ನಮ್ಗೆ ಯಾಕೆ ಸ್ಪೆಷಲ್ ಅಂದರೆ, ಎಲ್ಲ ಹಬ್ಬ ಎಲ್ಲರೂ ಅವ್ರವ್ರ ಮನೇಲಿ ಆಚರಿಸ್ತಾರೆ. ಆದರೆ ಈ ಹಬ್ಬ ಮಾತ್ರ ನಾವು ಅಳ್ವಂಡಿ ಫ್ಯಾಮ್ಲಿ ಎಲ್ಲರೂ ಸೇರಿ ನಮ್ಮ ಮನೇಲಿ ಆಚರಿಸ್ತೀವಿ. ನಾಗಪ್ಪನಿಗೆ ಹೂವು, ಗೆಜ್ವಸ್ತ್ರ ಎಲ್ಲದರಿಂದ ಚೆನ್ನಾಗಿ ಅಲಂಕಾರ ಮಾಡ್ತೀವಿ. ನಮ್ಮೂರ ಪಂಚಮಿ ಬಾರಿ ಅರಳುವ ಅವಲಕ್ಕಿ ತಂಬಿಟ್ಟು ಪೂರಿ. ಪಂಚಮಿ ಅಂದ್ರೇ ತಂಬಿಟ್ಟು ಉಂಡಿ ಅಲ್ವಾ. ನಾಗಪ್ಪನಿಗೆ ತಂಬಿಟ್ಟು ನೈವೇದ್ಯ ಮಾಡ್ತೀವಿ. ನಾವು ಉಂಡಿ ತಿಂದು ನಾಗಪ್ಪನಿಗೆ ತಂಬಿಟ್ಟು ತಿನ್ನಿಸ್ತೀವಿ. ಆಮೇಲೆ ಎಲ್ಲರೂ ಸೇರಿ ಆರತಿ ಮಾಡ್ತೀವಿ. ಆರತಿ ಮಾಡಿದಾದ್ಮೇಲೆ ನಾಗಪ್ಪನಿಗೆ ಹಾಲು ಹಾಕ್ತೀವಿ. ನೋಡಿದ್ರಲ್ಲ, ಹಾಗಾಗಿ ನಾಗರ ಪಂಚಮಿ ನಮ್ಮ ಮನೆಯಲ್ಲಿ ಭಾರಿ ಜೋರು. ಹಬ್ಬ ಅಂತಂದ್ರೇ ಸಂಭ್ರಮ. ಎಲ್ಲರೂ ಕೂಡಿ ಹಬ್ಬ ಆಚರಿಸ್ತೀವಿ ಅಂತಂದರೆ ಆ ಸಂಭ್ರಮ ಡಬಲ್ ಆಗೋದಂತೂ ನಿಜ. ನಾಗಪ್ಪನ ಆಶೀರ್ವಾದದ ಜೊತೆಗೆ ನಮ್ಮ ಎಲ್ಲ ಹಿರಿಯರ ಆಶೀರ್ವಾದನೂ ನಾವು ಪಡಿತೀವಿ. ಇದಿಷ್ಟು ನಾಗರ ಪಂಚಮಿ ದಿನದ್ದು. ನೆಕ್ಸ್ಟ್ ಡೇ ನಾಗಪ್ಪನಿಗೆ ಕಡ್ಬಿನ ನೈವೇದ್ಯ ಮಾಡ್ತೀವಿ. ಬರೀ ತಂಬಿಟ್ಟು ನೈವೇದ್ಯ ಆಗಿತ್ತಲ್ಲ, ಈಗ ಕುಚ್ಚಿದ ಕಡ್ಬಿನ ನೈವೇದ್ಯ ಮಾಡ್ತೀವಿ. ಫಸ್ಟ್ ಡೇ ಬರೀ ಹಾಲು ಹಾಕಿರ್ತೀವಿ, ಇವತ್ತು ಬೆಲ್ಲ ಮತ್ತು ನೀರನ್ನ ಹಾಕ್ತೇವೆ. ಇದು ನಮ್ಮ ನಾಗರ ಪಂಚಮಿ.